ಸ್ನೇಹಿತರೆ, ಪೆನ್ ಡ್ರೈವ್ ಕೇಸ್ ಈಗ ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ಪ್ರಪಂಚದಲ್ಲಿ ಹಬ್ಬಿದೆ. ಪ್ರಧಾನಿಯಾಗಿದ್ದ ದೇವೇಗೌಡರ ಕುಟುಂಬದಲ್ಲಿ ಹುಟ್ಟಿ ಎಂಪಿ ಸ್ಥಾನಕ್ಕೆ ಏರಿದ್ದ ಪ್ರಜ್ವಲ್ ರೇವಣ್ಣನವರದ್ದು ಎನ್ನುವ 2,000ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳನ್ನ ಸಾವಿರಾರು ಪೆನ್ ಡ್ರೈವ್ಗಳಲ್ಲಿ ಹಾಕಿ ಹಾಸನದ ಪಾರ್ಕ್, ಸಾರ್ವಜನಿಕ ಸ್ಥಳಗಳಲ್ಲಿ ಎಸೆಯಲಾಗಿತ್ತು. ಅವುಗಳನ್ನ ತೆಗೆದುಕೊಂಡು ಫೈಲ್ಗಳನ್ನ ಓಪನ್ ಮಾಡಿದವರಿಗೆ ಕಂಡದ್ದು ಅದೆಂತವರನ್ನು ಒಂದು ಕ್ಷಣ ಮೌನವಾಗಿಸುವ ದೃಶ್ಯಗಳು. ಒಬ್ಬ ವ್ಯಕ್ತಿ ಇಷ್ಟು ಕ್ರೂರಿ, ಕಾಮಾಂಧನಾಗಿ ಇರೋದಕ್ಕೆ ಸಾಧ್ಯವಾ ಎನ್ನುವಷ್ಟು ಅಸಹ್ಯವಾಗಿತ್ತು ಆ ವಿಡಿಯೋಗಳು. ನೋಡುತ್ತಿದ್ದಂತೆ ಆ ವಿಡಿಯೋಗಳು ಹಾಸನದ ಮನೆಯನ್ನ ತಲುಪಿದ್ವು. ತಾವೇ ಮತ ಹಾಕಿ ಕಳುಹಿಸಿದ್ದ ನಾಯಕನ ಅಶ್ಲೀಲ ವಿಡಿಯೋಗಳನ್ನ ಕಂಡಿದ್ದ ಹಾಸನದ ಜನಕ್ಕೆ ಒಂದು ಕ್ಷಣ ದಿಗ್ಭ್ರಮೆಯಾಗಿತ್ತು. ಮನೆಯ ಕೆಲಸದ ತನಗಿಂತಲೂ ಹಿರಿಯ ಮಹಿಳೆಯನ್ನ ಕೂಡ ತನ್ನ ಕಾಮದಾಸಿಗೆ ಬಳಸಿಕೊಂಡಿದ್ದ ಆತನ ವ್ಯಾಘ್ರ ಸ್ವರೂಪವನ್ನ ಕಂಡ ಹಾಸನದ ಜನತೆಗೆ ತಮ್ಮ ಮೇಲೆ ತಮಗೆ ಚಿ ಅನ್ನಿಸಿತ್ತು. ಆ ಸುದ್ದಿ ನೋಡುತ್ತಿದ್ದಂತೆ ರಾಜ್ಯದಾದ್ಯಂತ ಹರಡಿತು. ನಂತರ ಇದರ ತನಿಖೆಗೆ SIT ಅಂದ್ರೆ ವಿಶೇಷ ತನಿಖಾ ದಳವನ್ನ ರಚನೆ ಮಾಡಲಾಯಿತು. ಇದೆಲ್ಲ ಒಂದು ಕಡೆ ನಡೀತಿದ್ರೆ ಪ್ರಜ್ವಲ್ ರೇವಣ್ಣ ಸೈಲೆಂಟ್ ಆಗಿ ಮಾಯವಾಗಿದ್ದ. ಪರಾರಿಯಾಗಿದ್ದ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ತೆರಳಿದ್ದಾನೆ ಎನ್ನುವಂತಹ ಸುದ್ದಿಗಳು ಹರಿದಾಡಿತು. ಇತ್ತ ಇದರ ವಿರುದ್ಧ ಪ್ರತಿಭಟನೆ, ಇದಕ್ಕೆ ಬಲಿಯಾದವರ ದೂರು ದಾಖಲಿಸುವುದು ನಡೀತಿತ್ತು. ಈ ಸುದ್ದಿ ನೋಡುತ್ತಿದ್ದಂತೆ ಇಡೀ ದೇಶವನ್ನ ವ್ಯಾಪಿಸಿತು. ಹಾಸನದ ಮಾನ ಇಡೀ ದೇಶದ ಮುಂದೆ ಹರಾಜಾಗಿತ್ತು. ತನಿಖೆಯನ್ನ ಕೈಗೆತ್ತಿಕೊಂಡ SIT ಪ್ರಜ್ವಲ್ ರೇವಣ್ಣನಿಗೆ ತನಿಖೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಿತ್ತು. ಆದ್ರೆ ಪ್ರಜ್ವಲ್ ರೇವಣ್ಣನಿಂದ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ. ನಂತರ ಪ್ರಜ್ವಲ್ ರೇವಣ್ಣ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ತಮ್ಮ ವಕೀಲರ ಮೂಲಕ ಇನ್ನೂ 7 ದಿನಗಳ ಕಾಲಾವಕಾಶ ಕೇಳಿಕೊಂಡಿರುವುದಾಗಿ ಪೋಸ್ಟ್ ಮಾಡಿದ್ರು. ಮತ್ತೊಂದು ಕಡೆ ರೇವಣ್ಣ ತಮ್ಮ ಮಗನನ್ನ ಕಾಪಾಡಿಕೊಳ್ಳೋಕೆ ಮನೆಯಲ್ಲಿ ಹೋಮಗಳನ್ನ, ಪೂಜೆಯನ್ನ ಮಾಡಿಸಿದ್ರು. ಕುಮಾರಸ್ವಾಮಿ SIT ತನಿಖೆ ನಡೆಯಲಿ, ತಪ್ಪು ಯಾರೇ ಮಾಡಿದ್ರೂ ಶಿಕ್ಷೆ ಆಗುತ್ತೆ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎನ್ನುವಂತಹ ಹೇಳಿಕೆಯನ್ನ ನೀಡಿದ್ರು. ಈಗ ಈ ಸುದ್ದಿ ಕೇವಲ ಹಾಸನದ ಅಥವಾ ಕೇವಲ ಕರ್ನಾಟಕ ಅಥವಾ ದೇಶದ ಸುದ್ದಿಯಾಗಿ ಉಳಿದಿಲ್ಲ. ಇದು ಈಗ ಜಾಗತಿಕ ಸುದ್ದಿಯಾಗಿ ಬದಲಾಗಿದೆ. ಜಾಗತಿಕ ಮಾಧ್ಯಮಗಳು ಇದನ್ನ ಪ್ರಸಾರ ಮಾಡ್ತಿವೆ. ಸಿಂಗಾಪುರ್ ಮೂಲದ ಒಂದು ಸುದ್ದಿ ಮಾಧ್ಯಮದಲ್ಲಿ ಪ್ರಜ್ವಲ್ ರೇವಣ್ಣನವರ ಪೆನ್ ಡ್ರೈವ್ ಪ್ರಕರಣವನ್ನ ತೋರಿಸಲಾಗಿದೆ. ಇದು ಕೇವಲ ಪ್ರಜ್ವಲ್ ರೇವಣ್ಣನವರ ಮಾನದ ಪ್ರಶ್ನೆ ಅಲ್ಲ, ಇಡೀ ರಾಜ್ಯದ ಮಾನ ಜಾಗತಿಕವಾಗಿ ಹರಾಜಾಗ್ತಿದೆ. ಇದರ ತನಿಖೆಗೆ ತೀವ್ರವಾದ ಒತ್ತಡ ಸೃಷ್ಟಿಯಾಗಿದೆ. ಒಟ್ಟಿನಲ್ಲಿ ಮಾಜಿ ಪ್ರಧಾನಿಯ ಮೊಮ್ಮಗನಿಂದ ಇಂತಹ ಕೃತ್ಯವಾಗಿರೋದು ದೇಶಕ್ಕೆ ಒಂದು ಆಘಾತವೇ ಸರಿ. ಇದಾಗಿತ್ತು ಈ ವಿಡಿಯೋ. ಮುಂದಿನ ವಿಡಿಯೋ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.